hello ವಿದ್ಯಾರ್ಥಿಗಳೇ. ಸೊ KCET ಸ್ಟೂಡೆಂಟ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಸೊ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿದಾವೆ. 4 ಅಪ್ಡೇಟ್ಸ್ ಗಳಂತ ಹಾಕಿದೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಏನೆಲ್ಲ ಅಪ್ಡೇಟ್ಸ್ ಗಳಿದಾವೆ ಒಂದು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಓಕೆ, ಸೊ ಏನಂತಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ಏನ್ ಕೊಟ್ಟವ್ರೆ ಆಮೇಲೆ ನೋಡೋಣ. ಮೇನ್ ಇವಾಗ ಏನಂತಂದ್ರೆ ನಿಮ್ಮ ಒಂದು ಟ್ವಿಟರ್ ಖಾತೆ ಅಂತಂದ್ರೆ ಕೆಎದವರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರದ್ದಾಗಿರ್ತಕ್ಕಂಥ ಎಕ್ಸ್ ಖಾತೆ ಅಥವಾ ಟ್ವಿಟರ್ ಖಾತೆಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಗಳು ಬಂದಿದೆ ಅಂತಂದ್ರೆ ಸೊ 3 ಅಪ್ಡೇಟ್ ಗಳಂತ ಹೇಳಿದೆ ನಾನು. ಸೊ ಫಸ್ಟ್ನೇ ಅಪ್ಡೇಟ್ ಏನಿದೆ, ಓಕೆ ಇಲ್ಲಿ ಕಾಣಿಸ್ತಿದೆ 3 ಅಪ್ಡೇಟ್ ಗಳು ಇಂಪಾರ್ಟೆಂಟ್ ಇದಾವೆ. ಸೊ ಎಲ್ಲಾ KCET ಸ್ಟೂಡೆಂಟ್ ನೋಡ್ಲೇಬೇಕು. ಸೊ ಫಸ್ಟ್ ಅಪ್ಡೇಟ್ ಹೇಳ್ತಾ ಇದೀನಿ, 2026 UGC ಹಿಡಿದು ತಮ್ಮ ಕ್ಲೇಮ್ ಮತ್ತು ವಿವಿಧ ಕೋರ್ಸ್ಗಳ ರ್ಯಾಂಕ್ ಮಾಹಿತಿ ಒಳಗೊಂಡಿರುವ ಪರಿಶೀಲನಾ ಚೀಟಿ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗದವರು. ಸೊ ಎಷ್ಟೋ ಜನ ಕೇಳ್ತಾ ಇದ್ರಿ ವೆರಿಫಿಕೇಶನ್ ಸ್ಲಿಪ್ ನಂಗೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದು. ಸೊ ಅಂತ ಸ್ಟೂಡೆಂಟ್ ಏನಪ್ಪಾ ಅಂತಂದ್ರೆ ಜೂನ್ 19 ಒಳಗಡೆ ಮುಂಗಡವಾಗಿ ನೋಡಿ, 19 ಒಳಗಡೆ ಏನ್ ಮಾಡ್ಬೇಕು, ನೀವು ಬಂದು ಸಮಯ ನಿಗದಿ ಮಾಡಿಕೊಂಡು ಅಂತಂದ್ರೆ ಈಗಾಗಲೇ ಸ್ಲಾಡ್ ಬುಕ್ ಮಾಡ್ಕೊಂಡಿದ್ದಾರೆ ನೋಡಿ, ಸ್ಲಾಡ್ ಬುಕ್ ಲಿಂಕ್ ಬಿಟ್ಟಾರ ನೋಡಿ, ಅಲ್ಲಿ ಸ್ಲಾಡ್ ಬುಕ್ ಮಾಡ್ಕೊಂಡ್ ಬಂದು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಕೆಗೆ ಬರ್ಬೇಕಾಗ್ತದ ಖುದ್ದಾಗಿ ಅಂತ ಹೇಳ್ತಾ ಇದಾರೆ. ಸೊ ಇದೇ ಮೇನ್ ಅಪ್ಡೇಟ್ಸ್. ಫಸ್ಟ್ ಏನಂತಂದ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರು ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅಂತಂದ್ರೆ ಕೆಗೆ ಹೋಗ್ಬೇಕು, ಖುದ್ದಾಗಿ ನೀವು ಸ್ಲಾಡ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ನಿಮ್ಗೆ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ, ಅಲ್ಲಿವರೆಗೂ ಒಂದು ಆಡ್ ಬರುತ್ತೆ ನೋಡ್ಕೊಂಡ್ ಬನ್ನಿ. ಸೊ ಎಲ್ಲ KCET ಸ್ಟೂಡೆಂಟ್ ಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಒಂದು ಸಣ್ಣ ಎಕ್ಸಾಮ್ ಬರೆಯೋದ್ರ ಮೂಲಕ ಏನಪ್ಪಾ ಅಂದ್ರೆ ಪ್ರೀ ಮ್ಯಾಕ್ ಬುಕ್ ಮತ್ತು 8 ಲಕ್ಷದ ಸ್ಕಾಲರ್ಶಿಪ್ ನ ನೀವು ಪಡ್ಕೊಂತೀರಾ. ಸೊ ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಬಹಳಷ್ಟು ವಿದ್ಯಾರ್ಥಿಗಳು KCET ರಿಸಲ್ಟ್ ಬಂದ ನಂತರ ಟಾಪ್ ಕಾಲೇಜ್ ಸಿಗ್ಲಿಲ್ಲ ಅಂತ ಬೇಸರ ಪಡಿತೀರಾ. ಬಟ್ ಆದ್ರೆ ಒಂದು ಸತ್ಯ ಏನಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇವಲ 20-30% ಸ್ಟೂಡೆಂಟ್ ಮಾತ್ರ ಡ್ರೀಮ್ ಟಾಪ್ ಕಾಲೇಜಿನಲ್ಲಿ ಸೀಟ್ ತಗೊಂತಾರೆ. ಸೊ ಆದ್ರೆ ರ್ಯಾಂಕ್ ಕಡಿಮೆ ಬಂದ್ರು ಅಥವಾ ಕೇವಲ 60% ಮಾರ್ಕ್ಸ್ ಇದ್ರು ನೀವು ಗೂಗಲ್ ಜೊತೆ ಕೊಲಾಬರೇಟ್ ಇರತಕ್ಕಂಥ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಯ BTech ಪ್ರೋಗ್ರಾಮ್ಗೆ ಪ್ಯಾಟ್ ಎಕ್ಸಾಮ್ ಮೂಲಕ ಅಪ್ಲೈ ಮಾಡಬಹುದು. ಇದರ ಒಂದು ವಿಶೇಷತೆ ಏನಂದ್ರೆ PIT ಒಂದು ಸಿಂಪಲ್ ಲಾಜಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇದು. ಓಕೆ, ಇಲ್ಲಿ ಕೆಮಿಸ್ಟ್ರಿ ಇರಲ್ಲ, ಫಿಸಿಕ್ಸ್ ಇರಲ್ಲ, ಕೇವಲ ಏನಂದ್ರೆ ಒಂದು ಲಾಜಿಕಲ್ ಥಿಂಕಿಂಗ್ ಅನ್ನು ಮಾತ್ರ ಎಕ್ಸಾಮ್ ಮಾಡ್ತಾರೆ. ಸೊ ಇನ್ನೊಂದು ಅತ್ಯಂತ ವಿಶೇಷ ಸಂಗತಿ ಏನಂದ್ರೆ ಪೊಲಾರಿಸ್ ವಿದ್ಯಾರ್ಥಿಗಳು ಈಗಾಗಲೇ 7 ದೇಶಗಳಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ ಮತ್ತು ಸರಾಸರಿ 2.5 ಲಕ್ಷ ಸ್ಟೈಫಂಡ್ ಪಡೀತಿದ್ದಾರೆ. ಲಿಂಕ್ ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಈ ಒಂದು ವಿಷಯನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಅಂಡ್ ಇವತ್ತೇ ರಿಜಿಸ್ಟರ್ ಮಾಡಿ ಮತ್ತು ಫ್ಯೂಚರ್ ಗೆ ಹೊಸ ಆರಂಭ ಇವತ್ತೇ ಕೊಡಿ. ಓಕೆ, ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಆಪ್ಷನ್ ದಾಖಲಿಸುವ ಮುನ್ನ ಪರಿಶೀಲನಾ ಚೀಟಿ ಹೊಂದುವುದು ಕಡ್ಡಾಯ. ಓಕೆ, ಗೊತ್ತಿಲ್ಲ ಅಂದ್ರೆ ಆಪ್ಷನ್ ಎಂಟ್ರಿ ಬಿಫೋರ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಏನ್ ಬೇಕು, ವೆರಿಫಿಕೇಶನ್ ಸ್ಲಿಪ್ ಬೇಕೇ ಬೇಕು. ಅದು ಮ್ಯಾಂಡೇಟರಿ ಅಂಡ್ ಕಂಪಲ್ಸರಿ. ಅಂಡ್ ಕೆಲವರಿಗೆ PUC ಅಂಕ ನಮೂದಿಸದೇ ಇರುವುದು ಅಥವಾ ಇನ್ನು ಕೆಲವರು ವ್ಯಾಸಂಗದ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಳದೆ ಕಾರಣಕ್ಕೆ ಪರಿಶೀಲನಾ ಚೀಟಿ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೋ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಇದರ ಜೊತೆಗೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ನೋಡಿ, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ಪ್ರಕಾರ ನೋಡಿ SCB SC ಅವರು ಏನಪ್ಪ ಅಂದ್ರೆ ಹೊಸ ಪ್ರಮಾಣ ಪತ್ರಗಳ ಆಡಿ ಸಂಖ್ಯೆ ದಾಖಲಿಸದೇ ಇರುವುದು ಕೂಡ ಡೌನ್ಲೋಡ್ ಆಗದಿರೋದಕ್ಕೆ ಕಾರಣ ಇರಬಹುದು. ಸೊ ನೀವು ಡೌನ್ಲೋಡ್ ಯಾಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಹುಡುಗರಿಗೆ ಏನಂತಂದ್ರೆ ನೀವು PUC ಮಾರ್ಕ್ಸ್ ಎಂಟ್ರಿ ಮಾಡಿರಲ್ಲ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಅದನ್ನ ವೆರಿಫೈ ಮಾಡಿಸಿರಲ್ಲ. ನೀವು SC ಸ್ಟೂಡೆಂಟ್ ಗೊತ್ತಿರುವಾಗ SC SCB SCC ಅಂತ ಬರ್ತದೆ ನೋಡಿ. ನೀವೇನಂತಂದ್ರೆ ನೀವು ತಹಸೀಲ್ ಆಫೀಸ್ಗೆ ಹೋಗ್ಬಿಟ್ಟು ಏನ್ ಮಾಡ್ಕೋಬೇಕಂತಂದ್ರೆ ಇಂಟರ್ನಲ್ ರಿಸರ್ವೇಶನ್ ಅಂತಂದ್ರೆ ಅಭ್ಯರ್ಥಿಗಳು ಒಳ ಮೀಸಲಾತಿಗೆ ಅಪ್ಲೈ ಮಾಡಬೇಕು. ಅವತ್ತು ನಿಮ್ಮ RD ನಂಬರ್ ಬರ್ತದ, ಆ RD ನಂಬರ್ ವಾಪಸ್ ನೀವು ಎಡಿಟ್ ಲಿಂಕ್ ಅಲ್ಲಿ ಬಂದ್ಬಿಟ್ಟು ಅಪ್ಲೋಡ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಕೂಡ ಹೇಳ್ತಿದ್ರ. ಅಂಡ್ ದಾಖಲೆ ಪರಿಶೀಲನೆಗೆ ಮಾಡಿಸಿಕೊಳ್ಳಬೇಕಾದವರು KA ವೆಬ್ಸೈಟ್ ನಲ್ಲಿ ಇರುವ ಲಿಂಕ್ ಮೂಲಕ ದಿನಾಂಕ ಮತ್ತು ಸಮಯವನ್ನು ಮುಂಗಡವಾಗಿ ನಿಗದಿ ಮಾಡಿಕೊಂಡು KA ಕಚೇರಿಗೆ ಖುದ್ದು ಭೇಟಿ ನೀಡಬೇಕು. PUC ಅಂಕಗಳನ್ನು ನಮೂದಿಸದೇ ಇರುವವರು ಹಾಗೂ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ತಮ್ಮ ಹೊಸ RD ನಂಬರ್ ಸಂಖ್ಯೆಯನ್ನು ಲಿಂಕ್ ಮೂಲಕವೇ ದಾಖಲಿಸಬಹುದು. ಸೊ ಅಂದ್ರೆ ನಿಮ್ಗೆ ಏನಂತಂದ್ರೆ ಏನ್ ಹೇಳ್ತಿದ್ರ, ಲಿಂಕ್ ಹಾಳೆ ಕೊಟ್ಟಾರ ನೋಡಿ PUC ಮಾರ್ಕ್ಸ್ ಎಂಟ್ರಿ ಮಾಡ್ಲಿಕ್ಕೆ. ನಾ ಈಗ ತಾನು ಹೇಳಿದೆ, ಎಡಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರು SC ಸ್ಟೂಡೆಂಟ್ SC SCB SCC ಅಂತ ಬರ್ತದೆ, ನೀವೇನ್ ಮಾಡಬಹುದು RD ನಂಬರ್ ಮೊದಲು ಅಪ್ಲೈ ಮಾಡಿ ಹೊಸ RD ನಂಬರ್ ಬಂದಿರುತ್ತಲ್ವಾ ಅದನ್ನ ಎಂಟ್ರಿ ಮಾಡ್ಬೇಕಂತ ಹೇಳ್ತಾ ಇದಾರೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಒಂದು. ಸೊ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೀವೇನಾದ್ರಪ್ಪ ಅಂದ್ರೆ UGC 2026 BS ನರ್ಸಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟಾಡಿಯಲ್ಲಿ ಸೀಟು ಪಡಿಬೇಕಂತ ಅದು ಎಲಿಜಿಬಿಲಿಟಿ ಇತ್ತಪ್ಪ ಅಂತಂದ್ರೆ ಸೊ ಇವಾಗ ಏನಪ್ಪ ಅಂದ್ರೆ ಜೂನ್ 22-24 ಏನ್ ಮಾಡ್ತಾರ ಅಂತಂದ್ರೆ ಸೊ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಬೆಂಗಳೂರಿಗೆ ಗೊತ್ತಿರುವಾಗಿ ಅಲ್ಲಿ ಹೋಗ್ಬೇಕಾಗ್ತದ, ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಲೇಬೇಕಾಗಿರ್ತದೆ. ಸೊ ಇದು ಒಂದು. ಓಕೆ, ನೆಕ್ಸ್ಟ್ ನಿಮ್ಗೆ ಏನಂತಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ಗೊತ್ತಿದೆ ಎಲ್ಲರಿಗೂ ಕೂಡ, ಜೂನ್ 16. ಓಕೆ, ಜೂನ್ 16 ಇವತ್ತು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ KA ಡೈರೆಕ್ಟರ್ ಫೋನ್ ಇನ್ ಕಾರ್ಯಕ್ರಮ ಇವತ್ತು ಮತ್ತೆ ಹಮ್ಮಿಕೊಳ್ತಾ ಇದಾರೆ. ಜೂನ್ 16 ಸಂಜೆ 6-7 ಗಂಟೆ ನೋಡಿ ಹೇಳ್ತಾ ಇದೀನಿ. ದೂರದರ್ಶನ ಚಂದನ ವಾಹಿನಿಯಲ್ಲಿ ಅಂದ್ರೆ DD ಚಂದನದಲ್ಲಿ ಬರ್ತಾ ಇದಾರೆ. ಸೊ ಸಾಯಂಕಾಲ 6-7 ಗಂಟೆಗೆ ಬರ್ತಾರೆ. ಸೊ ನಿಮ್ದು ಏನೇ ಒಂದು ಡೌಟ್ ಇತ್ತಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಂಬರ್ಗೆ. ಸೊ ಈ ನಂಬರ್ಗೆ ನೀವೇ ಮಾಡಬಹುದು, ಕಾಲ್ ಮಾಡಿಬಿಟ್ಟು ನಿಮ್ಮ ಎಲ್ಲಾ ಡೌಟ್ಸ್ ಕೂಡ
ಬಗೆಹರಿಸಿಕೊಳ್ಳಬಹುದು. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತೇ. ಸೊ ಒಂದು ಇದ್ರ ಮೇಲೆ ನಾವು ಇವತ್ತು ತಿಳ್ಕೊಬಹುದು ಏನಪ್ಪಾ ಅಂತಂದ್ರೆ, ಇವ್ರು ಇನ್ನೂ ಕೂಡ ನೋಡಿ ಏನ್ ಹೇಳ್ತಾರೆ ಅದನ್ನ ಸ್ಲಾಟ್ ಬುಕ್ ಮಾಡ್ಕೊಂಡು ಈ ಡೇಟ್ ಒಳಗಡೆ ಬರ್ರಿ ಅಂತ ಅಂತಿದ್ರೆ. ಯಾವ ಡೇಟು? 19ನೇ ತಾರೀಕು ಒಳಗಡೆ ಬನ್ನಿ ಅಂತ ಇದ್ದಾರೆ. ಸೊ ಅಂದ್ರೆ ನಮ್ಗೆ ಮೇ ಬಿ 19ನೇ ತಾರೀಕುವರೆಗೂ ಕೂಡ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಓಕೆ, ಸೊ ಆಸ್ ಆಪ್ ನಾವು ಕೆದವರೇ ಟ್ವಿಟರ್ ಮಾಡಿರ್ತಕ್ಕಂಥ ಒಂದು ಟ್ವೀಟ್ ಮೂಲಕ ಹೇಳ್ತಾ ಇದೀನಿ, ಜೂನ್ 19ರ ಒಳಗಡೆನೆ ಯಾವುದೇ ರೀತಿಗೆ ಆಪ್ಷನ್ ಎಂಟ್ರಿ ಬರಲ್ಲ. ಯಾಕಂದ್ರೆ ಎಷ್ಟೋ ಹುಡುಗರು ಕೂಡ ಡಾಕ್ಯುಮೆಂಟ್ ವೆರಿಫೈ ಡೌನ್ಲೋಡ್ ಆಗಿಲ್ಲ. ಅಂಡ್ ಕೆದೊಳಗೆ ಏನಪ್ಪ ಅಂದ್ರೆ ಖುದ್ದಾಗಿ ಬಂದು ವೆರಿಫೈ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅದು ಎಲ್ಲರೂ ಕೂಡ ಬಗೆಯವರು ಕೂಡ ಆಪ್ಷನ್ ಎಂಟ್ರಿ ಬಿಡಲ್ಲ. ಅಂಡ್ ಮೇನ್ ಥಿಂಗ್ಸ್ ಕೆದವ್ರು ಏನಂತಂದ್ರೆ ಅವ್ರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಅವ್ರಿಗೆ ಸೀಟ್ ಮೆಟ್ರಿಕ್ಸ್ ಬಂದಿದೆಯಾ ಅಥವಾ ಪ್ರೊವಿಷನಲ್ ಫೀ ಸ್ಟ್ರಕ್ಚರ್ ಆದ್ರೂ ಬಿಡ್ತಾ ಇಲ್ಲ. ಸೊ ನೋಡೋಣ ಅಂತ ಅವು ಮೇನ್ ಬರ್ತಲ್ಲ. ಅಂಡ್ ಅದೇ ರೀತಿಯಾಗಿ ಪ್ರೀ ರೌಂಡ್ ಬ್ರೋಚರ್ ಕೂಡ ರಿಲೀಸ್ ಆಗ್ತಾ ಇಲ್ಲ. ಸೊ ನೋಡೋಣ ಅಂತ ಎಲ್ಲಾನು ಕೂಡ ಬರುವಂತ ಮುಂದೆ ದಿನಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ವಾಟ್ಸ್ಆಪ್ ಗ್ರೂಪ್ ಅಂಡ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಏನೇ ಅಪ್ಡೇಟ್ಗಳು ಬಂದ್ರು ಕೂಡ ತಿಳಿಸ್ತಿರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.